ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೇಯಾಲಿಕಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ನನ್ನ ಮಗಳೇ ಮಾಡ್ತಿದ್ದಾಳೆ. ಇವತ್ತು ಸ್ಕೂಲಲ್ಲಿ ಆ್ಯನಿವಲ್ ಡೇ ಇರೋದ್ರಿಂದ ಮಕ್ಕಳನ್ನ ನಾವೇ ಸಂಜೆ ಬಿಡಬೇಕು. ಹಾಗಾಗಿ ಮಕ್ಕಳಿಗೆ ಸಂಜೆವರೆಗೂ ರಜಾ. ಬಿಸಿನೀರು ಇಟ್ಟಿದ್ದೀನಿ, ಬಿಸಿನೀರು ಕುಡಿಲಿಕ್ಕೆ ಅಂತೇಳಿ. ತಿಂಡಿಗೆ ದೋಸೆ ಹಿಟ್ಟು ರೆಡಿ ಮಾಡಿದ್ದೀನಿ. ದೋಸೆ ಹಿಟ್ಟು ರೆಡಿ ಮಾಡಿ ಚೆನ್ನಾಗಿ ಉಬ್ಬಿದೆ ಹಿಟ್ಟು. ಉಪ್ಪು ಮೆಂತ್ಯ ಸೊಪ್ಪು ತಗೊಬಂದೆ. ಇದು ನಮ್ಮದೇ ಲಾನಲ್ಲಿ ಬಿಟ್ಟಿರೋ ಟೊಮೊಟೊಗಳು. ನನ್ನ ಮಗ ಕುಯ್ಕೊಬಂದು ಇಟ್ಬಿಟ್ಟು ಹೋಗಿದ್ದಾನೆ. ಇವ್ರು ನಮ್ಮ ತಾಯಿ ಮೊನ್ನೆ ಬಂದಿದ್ದರು. ಕಾಫಿ ಇಟ್ಟಿದ್ದೆ ನಾನು. ಇಲ್ಲ ಮೆಂತ್ಯ ಸೊಪ್ಪು ಅಂತಿತ್ತು, ಸೊಪ್ಪು ತರೋಣ ಅಂತ ಹೋಗಿದ್ದೆ. ಹಾಗಾಗಿ ಅಮ್ಮ ಕಾಫಿ ಇಡ್ತಾಯಿದ್ರು. ದೋಸೆಗೆ ಮಿಕ್ಸ್ ತರಕಾರಿ ಗೊಜ್ಜು ಮಾಡ್ತಾಯಿದ್ದೀನಿ. ಹಾಗಾಗಿ ಅದೊಂದು ರೆಸಿಪಿ ಥರ ತೋರಿಸೋಣ ಮಾಡ್ತಾಯಿದ್ದೀನಿ. ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಇದಕ್ಕೆ ನಾನೇನು ರುಬ್ಬಾಕಾರ ಅಂತ ಏನೂ ಹಾಕೋದಿಲ್ಲ. ಎಲ್ಲ ಆಲ್ಮೋಸ್ಟ್ ಸಿಂಪಲ್ ಗೊಜ್ಜು ಥರ ಸಿಂಪಲಾಗಿ ಮಾಡ್ಕೊಳ್ಳೋದು. ಆಗಲೇ ನನ್ನ ಮಗ ತಲೆ ತಿಂತಾ ಇದ್ದಾನೆ, ಪಲ್ಯ ತಿನ್ನಬೇಕಾ ತರಕಾರಿ ತಿನ್ನಬೇಕಾ ಅಂತ. ತರಕಾರಿ ಅಂದರೆ ಮಕ್ಕಳಿಗೆ ಆಗಲ್ಲ. ಆಗ್ತದ ನಮ್ಮ ಅಜ್ಜಿ ಅಮ್ಮ ಸೊಸೈಟಿಗೆ ಹೋದ್ರು. ನಗದ್ ಬಿಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಕ್ತೀವಿ. ರುಚಿಗೆ ತಕ್ಕಷ್ಟು ಕಾಯಿ ತುರಿ ಅರ್ಧ ಹಾಕಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಬೇಕು. ಹಸಿ ಹೋಗೋವರೆಗೂ ಆನ್ ಮಾಡಿದ್ದೀನಿ. ವಾಸನೆವರೆಗೂ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆಮೇಲೆ ಸ್ವಲ್ಪ ಖಾರ ಜಾಸ್ತಿ ಇದೆ ಹಾಗಾಗಿ 1 ಸ್ಪೂನ್ ಖಾರ ಪುಡಿ, ಮನೇಲಿ ನಾವೇ ಮಾಡಿರೋದು ಖಾರ ಪುಡಿ ಮತ್ತು ಧನಿಯಾ ಪುಡಿ, ಒಂದು 2 ಸ್ಪೂನಷ್ಟು ಧನಿಯಾ ಪುಡಿ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಬೇರೆ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಮಕ್ಕಳು ಸ್ಕೂಲ್ ಹತ್ರ ಹೋಗಬೇಕಿತ್ತು. ಆ್ಯನ್ಯುವಲ್ ಡೇ ಡ್ರೆಸ್ಸಸ್ ಕೊಟ್ಟಿರಲಿಲ್ಲ. ಹಾಗಾಗಿ ಅದನ್ನು ಕಲೆಕ್ಟ್ ಮಾಡ್ಕೊಬರೋಕ್ಕೆ ಸ್ಕೂಲ್ ಹತ್ರ ಹೋಗಿ ಬಂದು ಆಮೇಲೆ ಮತ್ತೆ ಮಧ್ಯಾಹ್ನ ನಂತರ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗಳನ್ನ ನನ್ನ ಫ್ರೆಂಡ್ ರೆಡಿ ಮಾಡ್ತಾಯಿದ್ದಾಳೆ. ಹಾಗಾಗಿ ಇದು ನನ್ನ ಮಗಳ ಔಟ್ಫಿಟ್, ಇದು ನನ್ನ ಮಗನ ಮತ್ತು ನನ್ನ ಫ್ರೆಂಡ್ ಮಗನ ಔಟ್ಫಿಟ್. ಮಕ್ಳಿಗೆ ಸ್ಕೂಲಿಗೆ ಬಿಟ್ಟು ಬಂದೆ. ಈಗ ನಾವು ಹೋಗಬೇಕು. ಈಗ ಹೊರಟಿದ್ದೀವಿ. ಹಾಗಾಗಿ ಈಗ ಸಂಜೆಯಿಂದ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ದೀವಿ. ಮಕ್ಕಳು ಸ್ಕೂಲ್ ಹತ್ರ ಹೋದ್ವಿ, ಎಲ್ಲ ಆಟೋದಲ್ಲಿ ಹೋದ್ವಿ. ಆ ಕಡೆಯಿಂದ ಆಟೋದಲ್ಲೇ ಬಂದು ಇದು ನನ್ನ ಮಗಳು. ತುಂಬ ಚೆನ್ನಾಗಿ ಮಾಡಿದ್ರು ಡ್ಯಾನ್ಸ್ ಎಲ್ಲ. ಮಕ್ಕಳದು ಅಂದರೆ ತುಂಬ ಚೆನ್ನಾಗಿರುತ್ತೆ ಡ್ಯಾನ್ಸ್ ಎಲ್ಲ. ಮಕ್ಕಳದು ಅಂತ ಹೇಳಿದ್ರೆ ಇನ್ನೂ ತುಂಬ ಚೆಂದ, ನಮ್ಮ ಮಕ್ಳಿಗಿಂತಲೂ ಚೆಂದ. ಸ್ಟೇಜ್ ಮೇಲೆ ನಿಂತ್ಕೊಂಡು ಸುಮ್ಮನೆ ಕೈ ಅಂದರೆ ಏನೋ ಒಂಥರ ಮಕ್ಕಳು ಬಟ್ಟೆಗೂ ಅದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಮಗಳು ಚೆನ್ನಾಗಿ ಮಾಡ್ತಾಯಿದ್ಲು ಡ್ಯಾನ್ಸು. ಹಾಗಾಗಿ ತುಂಬ ನೋಡಿಕೊಂಡು ಚೆನ್ನಾಗಿತ್ತು ಸ್ಕೂಲ್ ಡೇ ಫಂಕ್ಷನ್ಸ್ ಎಲ್ಲ. ಈಗ ನೆಕ್ಸ್ಟು ನನ್ನ ಮಗನ ಡ್ಯಾನ್ಸು. ಹಾಗೆ ಅಂತ ನೋಡಿಕೊಂಡು ನನ್ನ ಫ್ರೆಂಡ್ ಮಗನ ನೋಡಿಕೊಂಡು ಮನೆಗೆ ಬಂದ್ವಿ. ಇದು ತುಂಬ
ತುಂಬ ಮಕ್ಕಳಿರೋದ್ರಿಂದ ಆಲ್ಮೋಸ್ಟ್ ನಾವು ಮನೆಗೆ ಬರೋದಕ್ಕಿಂತ 12 ಗಂಟೆ ಆಯಿತು. 12 ಗಂಟೆವರೆಗೂ ಮಾಡಿದ್ವಿ. ಇದು ನನ್ನ ಮಗನ ಡ್ಯಾನ್ಸ್ ನೋಡಿಕೊಂಡು ಇದು ನನ್ನ ಮಗನ ಡ್ಯಾನ್ಸು ಸಖತ್ತಾಗಿ ಮಾಡ್ತಿದ್ದ. ಮನೇಲಿ ಮಾಡು ರಿಹರ್ಸಲ್ ಮನೇಲಿ ಮಾಡೋಕ್ಕೆ ಹೇಳಿದ್ರು. ಮನೇಲಿ ಮಾಡು ಅಂದರೆ ಮಾಡ್ತಿದ್ದಿಲ್ಲ. ಅಲ್ಲಿ ಸ್ವಲ್ಪ ಚೆನ್ನಾಗೇ ಮಾಡ್ದ. ಆದರೂ ಮಕ್ಕಳು ಡ್ಯಾನ್ಸ್ ನೋಡೋದಂದರೆ ಎಷ್ಟು ಖುಷಿಯಾಗುತ್ತೆ ಅಂತ ಅಂದರೆ ನಮಗೆಲ್ಲ ಆ ಥರ ಸಿಗ್ತಾ ಇರಲಿಲ್ಲ. ಸಿಕ್ಕಿದ್ರು ಕೆಲವೊಮ್ಮೆ ನಮಗೆ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಆದರೆ ಈಗಿನ ಮಕ್ಳಿಗೆ ನಾವು ಮಾಡಲಿಲ್ಲ ಅಂದರೆ ನಮ್ಮ ಮಕ್ಳಿಗೆ ಮಾಡಿಸ್ಬೇಕು ಅನ್ನೋ ಖುಷಿ ಇದೆಯಲ್ಲ, ತುಂಬಾ ಖುಷಿಯಾಗುತ್ತೆ. ಮತ್ತು ನಾನೇನು ನೈಟು ಬಂದಿದ್ದು ಲೇಟಾಗಿದ್ದರಿಂದ ನಾನು ಮತ್ತೆ ವೀಡಿಯೋಸ್ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಹಾಗೆಯೇ ಹೆಣ್ಣು ಮಾಡಿಬಿಟ್ಟೆ. ಹಾಗಾಗಿ ಮತ್ತೆ ಬೆಳಗ್ಗೆ ನಾವು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಹಾಗಾಗಿ ಬಂದು ಮಲ್ಕೊಂಡು ಬೆಳಗ್ಗೆಲ್ಲ ಮತ್ತೆ ಬೇಗ ಎದ್ದು ಕೆಲಸ ಎಲ್ಲ ಮಾಡಿಕೊಂಡು ತಿಂಡಿಗೆ ಪಲಾವ್ ಮಾಡಿ ಇಟ್ಟು ಇನ್ನು ಅತ್ತೆ ಮಾವ ಮಕ್ಕಳಿಗೆಲ್ಲ ಮಾಡಬೇಕಿತ್ತು. ಹಾಗಾಗಿ ಮಾಡಿಬಿಟ್ಟು ನಾನು ಹೊರಟೆ. ಇನ್ನು ನಾನಿಲ್ಲ ಅಂದರೆ ನನ್ನ ಮಕ್ಕಳು ಸ್ವಲ್ಪ ಹಬ್ಬನೇ, ಹಾಗಾಗಿ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಇದ್ದರೆ ಅದು ಮಾಡಿಬಿಡಿ ಇದು ಮಾಡಿಬಿಡಿ ಅಂತ ಹೇಳಿ ಇದು ಮಾಡ್ಕೊತಿರ್ತೀನಿ ಅಂತ ಹೇಳಿ ಆಲ್ಮೋಸ್ಟ್ ಹ್ಯಾಪಿ ನಾನಿಲ್ಲ ಅಂದರೆ ನನ್ನ ಮಕ್ಕಳಿಗೆ. ಆಟೋದಲ್ಲಿ ಹೋದ್ವಿ. ಫಸ್ಟು ವಿನ್ನರ್ ಸರ್ಕಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ಇದು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ನಮ್ಮ ಅತ್ತಿಗೆ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾಯಿದ್ರು. ಇವ್ರು ನಮ್ಮ ಅತ್ತಿಗೆ ಬಸ್ ರೆಡಿ ಇತ್ತು, ಹಂಗಾಗಿ ಬಸ್ಗೆ ಹತ್ಬಿಟ್ವಿ ಸೀದಾ. ಮತ್ತು ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ತುಂಬಾ ಜನ ಇದ್ದರು, ಬಿಸಿಲು ಬೇರೆ, ಎಲ್ಲ ತಲೆ ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ವಿ. ನಮ್ಮ ಅತ್ತಿಗೆ ಮತ್ತು ನನ್ನ ತಂಗಿ ಕರ್ಕೊಂಡು ಹೋಗಿದ್ದೀವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್